ಬೆಳಗಾವಿ ಶಾಕ್. ಹೆಣ್ಣು ಮಗು ಹುಟ್ಟಿದ ಕಾರಣಕ್ಕೆ 15 ದಿನದ ಹಸುಗೂಸಿಗೆ ವಿಷ ನೀಡಿ ಕೊಲೆ, ತಂದೆಯ ಬಂಧನ. ಎಸ್, ಬೆಳಗಾವಿ ಜಿಲ್ಲೆಯ ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ 15 ದಿನದ ನವಜಾತ ಶಿಶುವಿನ ಸಾವಿನ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸುವ ತಿರುವು ಸಿಕ್ಕಿದೆ. ಮಗು ಸಹಜವಾಗಿ ಮೃತಪಟ್ಟಿಲ್ಲ, ಸ್ವಂತ ತಂದೆಯ ವಿಷ ನೀಡಿ ಕೊಲೆ ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ಬಹಿರಂಗವಾಗಿದೆ. ಭೀಮರಾಯ್ ಚಿಪ್ಪಾಡಿ ಹಾಗೂ ಶೀಲಾ ಚಿಪ್ಪಾಡಿ ದಂಪತಿಗೆ ಇತ್ತೀಚೆಗೆ ಹೆಣ್ಣು ಮಗು ಜನಿಸಿದ್ದು, ಆಕೆಗೆ ಪ್ರಿಯಾಂಕ ಎಂದು ಹೆಸರಿಡಲಾಗಿತ್ತು. ಆದರೆ ಹೆಣ್ಣು ಮಗು ಹುಟ್ಟಿದ್ದನ್ನು ಒಪ್ಪಲಾರದ ತಂದೆ ಭೀಮರಾಯ ಮಗವನ್ನು ಕೊಲ್ಲಲು ಸಂಚು ಆರೋಪಿಸಿದ್ದಾನೆ ಎಂಬುದು ತಿಳಿದು ಬಂದಿದೆ. ಮಗು ಅಚಾನಕ್ ಮೃತಪಟ್ಟಾಗ ತಾಯಿ ಶೀಲಾ ಅವರಿಗೆ ಅನುಮಾನ ಮೂಡಿ ತಮ್ಮ ಗಂಡನೇ ಮಗುವಿಗೆ ವಿಷ ನೀಡಿದ್ದಾನೆ ಎಂದು ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಈ ದೂರಿನ ಮೇರೆಗೆ ಪೊಲೀಸ್ ವಿಚಾರಣೆ ನಡೆಸಿದಾಗ ಪ್ರಕರಣದ ನಿಜಾಂಶ ಹೊರಬಂದಿದೆ. ಪೊಲೀಸ್ ವಿಚಾರಣೆ ವೇಳೆ ಆರೋಪಿತ ತನ್ನ ಕೃತ್ಯ ಎಸರುವುದಾಗಿ ಒಪ್ಪಿಕೊಂಡಿದ್ದಾನೆ. ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಅವರು, ಮಗುವಿನ ಕೊಲೆ ನಡೆದಿರುವುದು ದೃಢಪಟ್ಟಿದೆ. ಆರೋಪಿ ಭೀಮರಾಯ ಚಿಪ್ಪಾಡಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹೆಣ್ಣು ಮಗು ಎಂಬ ಕಾರಣಕ್ಕೆ ನವಜಾತ ಶಿಶುವಿನ ಹತ್ಯೆ ನಡೆದಿರುವ ಸಮಾಜವನ್ನು ಬೆಚ್ಚಿ ಬೀಳಿಸಿದ್ದು ಇಂಥ ಮನೋಭಾವನೆಗೆ ತೀವ್ರ ಖಂಡನೆ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ, ಬೆಳಗಾವಿ. ಮಗುಗೆ ಅವಳ ಸ್ವಂತ ತಂದೆ ಭೀಮರಾಯ್ ಬನ್ನಪ್ಪ ಚಿಪ್ಪಾಡಿ ಇವನು ಅವ್ರ ಬಾಯಿಯಲ್ಲಿ ಒಂದು ಪಾಯ್ಸನ್ ಹಾಕೊಂಡು ಕೊಲೆ ಮಾಡಿದ್ದಾನೆ. ಆ ದಿನ ಜೋರ್ ಮಳೆ ಇತ್ತು, ಇಲ್ಲಿ ಆ ತಾಯಿ ಮಲಗಿದ್ರು, ಆ ಮಗು ಅಳ್ಳಕ್ಕೆ ಶುರು ಮಾಡಿದ್ದೆ. ಆವಾಗ ಇವನು ಓಡೋಗಿದ್ದಾನೆ. ಅಲ್ಲಿ ತಕ್ಷಣವೇ ಅವರು ನಮ್ಮ ಪಾಯ್ಸನ್ ಇಂದ ಮಗುವುದು ಡೆತ್ ಆಗಿದೆ, ಅದು ಅವರು ನಮ್ಗೆ ಕಂಪ್ಲೇಂಟ್ ನೀಡಿದ್ಮೇಲೆ ಕಾಕ್ತಿ ಇನ್ಸ್ಪೆಕ್ಟರ್ ಶ್ರೀ ಸುರೇಶ್ ಸಿಂಗಿ ಮತ್ತು ಅವರ ತಂಡ